ರಿಂಗ್ ರೋಡ್ ಶುಭಾಕ್ಕೆ ಮೀರಿಸುವಂತಹ ಕೊಲೆ ಕಹಾನಿ ಇದು ನೋಡಿ. ಹತ್ಯೆಯ ಜಾಲ ಹೆಣೆದು ಬಲೆ ಬೀಸಿದ್ದಂತಹ ಸುರಸುಂದರಿ ಲವರ್ ಜೊತೆ ನಂಟು ಬಾವಿ ಪತಿಯ ಕಥೆಯೇ ಕಲಾಸ್ ಮಾಡಿಬಿಟ್ಟಿದ್ದಾಳೆ. ಮಹಾರಾಷ್ಟ್ರದ ಲೋಹಗಡ ಕೋಟೆಯಲ್ಲಿ ಡೆಡ್ಲಿ ಮರ್ಡರ್ ಆಗಿದೆ. ತನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿ ಈ ಚಲುವೆ ಕರ್ಕೊಂಡು ಹೋಗಿದ್ಲು. ಬಾ ಪಾರ್ಟಿ ಮಾಡೋಣ, ಬರ್ತ್ಡೇ ಇದೆ ಅಂತ ಹೇಳಿ ಯಾಮಾರಿಸಿ ಪುಸ್ಲಾಯಿಸಿ ಕರ್ಕೊಂಡು ಹೋಗಿರ್ತಾನೆ. ಮದುವೆಗೆ ಅಂತ ಹೇಳಿ ಅರಮನೆಯನ್ನೇ ಬುಕ್ ಮಾಡಿರ್ತಾನೆ ಪಾಪ ವರ. ಅದ್ ನಂಬಿಟ್ಟಿದ್ದ. ಹೇಳಿ ಕೇಳಿ ಆಕೆ ತುಂಬಾ ಬ್ಯೂಟಿಫುಲ್ ಆಗಿದ್ಲು. ಆತ ಕೂಡ ಮನಸೋತು ಬಿಟ್ಟಿದ್ದ. ಪ್ರೀತಿಯ ಮಾತುಗಳನ್ನ ಆಡುತ್ತಲೇ ಯುವಕನ ಹತ್ತಿಗೆ ಈಕೆ ಸ್ಕೆಚ್ ಹಾಕಿದ್ಲಂತ. ಟ್ರಕ್ಕಿಂಗು, ಹುಡುಗಿ ಬರ್ತ್ಡೇ ಅಂತ ಹೇಳಿ ತೆರಳುತ್ತವನು ಅಂತ್ಯ ಕಂಡಿದ್ದಾನೆ. ಪಾಪ ಮನೇಲಿ ಕಾತ್ಕೊಂಡು ಕೂತಿದ್ರು. ನೇನ್ ಮದುವೆ ಮಾಡ್ಬೇಕಾಗಿತ್ತು, ಮಗ ಬರ್ತಾನೆ ಅಂತ ಹೇಳಿ ಎಲ್ಲ ಒಂದು ಕಡೆ ಅವರ ಪೋಷಕರು ಅನ್ಕೊಂಡಿದ್ರು. ಎಂಜಾಯ್ ಮಾಡಕ್ ಹೋಗಿದ್ದಾರೆ, ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. ಆದ್ರೆ ಅವ್ರಿಗೇನ್ ಗೊತ್ತಿತ್ತು ಈಕೆ ಇಂಥವಳು ಅಂತ ಹೇಳಿ? ಯಾರು ಕೂಡ ಊಹಿಸಿರ್ಲಿಲ್ಲ. ಮದುವೆ ಆಗಿ ಒಳ್ಳೆಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿ ಕೂಡ ಎಲ್ಲರೂ ಭಾವಿಸಿದ್ರು. ಅದಕ್ಕಾಗಿ ಕೂಡ ಅವ್ರ ಮನೇಲಿ ಪರ್ಮಿಷನ್ ಕೊಟ್ಟಿದ್ರು. ಹೇಳಿ ಕೇಳಿ ಈಕೆ ಸುರಸುಂದರಿ ಬೇರೆ. ಆತ ಮನಸ್ಸೋತು ಬಿಟ್ಟಿದ್ದ. ಈಕೆಗಾಗಿ ಹೇಳಿ ಕೇಳಿ ಅರಮನೆಯನ್ನೇ ಬುಕ್ ಮಾಡಿದ್ದ ನೋಡಿ ಈಕೆಗೋಸ್ಕರ. ಆಕೆಯ ಬರ್ತ್ಡೇಯನ್ನ ಬಹಳ ಧಾಮ್ ಧೂಮ್ ಆಗಿ ಮಾಡ್ಬೇಕು ಅಂತ ಹೇಳಿ. ಮಹಾರಾಷ್ಟ್ರದ ಲೋಹಗಡ ಕೋಟೆಯಲ್ಲಿ ಡೆಡ್ಲಿ ಮರ್ಡರ್ ಆಗಿದೆ. ನಾಚಿಕೆ ಆಗ್ಬೇಕು ಈಕೆಗೆ. ತನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿ ಪಾಪ ಕರ್ಕೊಂಡು ಹೋಗಿರ್ತಾಳೆ. ಆತಗೇನ್ ಗೊತ್ತಿತ್ತು ಈ ರೀತಿಯಾಗಿ ನನ್ನನ್ನು ಮುಗಿಸ್ಬಿಡ್ತಾರೆ ಅಂತ ಹೇಳಿ? ಆತ ಕೂಡ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ವಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಇದೇ ವರ ಅನ್ಯಾಯವಾಗಿ ಈಗ ಅಂತ್ಯಗೊಂಡಿದ್ದಾನೆ. ಮದುವೆ ಮದುವೆಗೆ ಅಂತ ಹೇಳಿ ಅರಮನೆಯನ್ನ ಬುಕ್ ಮಾಡಿರ್ತಾನೆ ವರ. ಪ್ರೀತಿಯ ಮಾತುಗಳನ್ನ ಆಡುತ್ತಲೇ ಯುವಕರ ಹತ್ತಿಗೆ ಸ್ಕೆಚ್ ಹಾಕಿದ್ಲು. ಬಹಳ ಹೆಂಗೆ ಅಂತಂದ್ರೆ ಮರಳು ಮಾಡ್ತಾ ಇದ್ಲು. ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾ ಇದ್ಲು. ಹಂಗಿರ್ಬೇಕು, ಹಿಂಗಿರ್ಬೇಕು, ನನ್ನ ಬರ್ತ್ಡೇ ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಹೇಳಿ ತುಂಬಾ ದಿನಗಳಿಂದಲೂ ಕೂಡ ಈಗ ಸ್ಕೆಚ್ ಹಾಕಿರ್ತಾಳೆ. ಟ್ರಕ್ಕಿಂಗ್ ಹುಡುಗಿ ಬರ್ತ್ಡೇ ಅಂತ ಹೇಳಿ ತೆರಳಿದವನು ಈಗ ಬಹುತೇಕವಾಗಿ ಅಂತ್ಯಕ್ಕೆ ಒಳಗಾಗಿದ್ದಾನೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಬಹಳ ಚೆನ್ನಾಗಿರುವಂತಹ ಹುಡುಗ. ಎಲ್ಲ ಒಂದು ಕಡೆ ಆಕೆಯ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡಿದ್ದ. ಮದುವೆಯಾಗಿ ಒಳ್ಳೆಯ ಜೀವನವನ್ನ ನಾವಿಬ್ರು ಸಾಗಿಸ್ಬೇಕು ಅಂತ ಹೇಳಿ. ಆದ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಆತ ಯಾವತ್ತೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಈ ರೀತಿಯಾಗಿ ಈ ವಧು ಮಾಡ್ತಾಳೆ ಅಂತ ಹೇಳಿ ಮನೆಯಲ್ಲಿ ಬೇರೆ ಹೇಳೋಗಿರ್ತಾರೆ. ಬರ್ತ್ಡೇ ಇದೆ, ಆಕೆಯ ಬರ್ತ್ಡೇ ಇದೆ, ಹೋಗಿ ಬರ್ತೀವಿ, ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಮನೇಲಿ ಹೋಗಿದ್ರಲ್ಲ ಹೇಳ್ಬಿಟ್ಟು. ಬಟ್ ಮನೇಲಿ ಕೂಡ ಆ ರೀತಿಯಾಗಿ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ. ಅಷ್ಟು ಅವ್ರ ಮನೆಯವರನ್ನ ಪ್ಲಸ್ ಈ ಹುಡುಗನನ್ನ ಆಕೆ ಮರಳು ಮಾಡಿಬಿಟ್ಟಿದ್ಲು. ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಕರ್ಕೊಂಡು ಹೋಗಿ ಆತನನ್ನ ಹೀನಾಯವಾಗಿ ಈ ರೀತಿಯಾಗಿ ಮುಗಿಸೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಇಷ್ಟ ಇಲ್ಲ ಅಂತಂದ್ರೆ ಮುಂಚೆನೆ ಯಾಕೆ ಒಪ್ಕೊಳ್ಬೇಕಾಗಿತ್ತು? ಯಾಕೆ ಒಬ್ಬರ ಜೀವನವನ್ನ ಹಾಳು ಮಾಡಬೇಕಾಗಿತ್ತು? ಕೇತನ್ ಅಗರ್ವಾಲ್ ಜೊತೆ ಸಿಯಾ ಮದುವೆ ನಿಶ್ಚಯವಾಗಿತ್ತು. ಜೂನ್ 18ರಂದು ಲೋಹಗಡ ಕೋಟೆಗೆ ತೆರಳಿದಂತಹ ಜೋಡಿ ಫೋಟೋ ತೆಗೆದುಕೊಳ್ತಿದ್ದಾಗ ಕಂದಕಕ್ಕೆ ನೂಕಿದ ಸಿಯಾ. ರಕ್ಕಸಿ ನೂಕಿದಾಗ್ಲೂ ಕೂಡ ಪೊದೆಗಳ ಮಧ್ಯೆ ಕೇತನ್ ಹೋಗಿ ಸಿಲುಕ್ಬಿಟ್ಟಿದ್ದಾನೆ. ಕೇತನ್ ಬದುಕಿದ್ದುಕೊಂಡು ಪೊದೆ ಬಳಿ ಬಂದಿರ್ತಾಳೆ ಸಿಯಾ. ಬದುಕಿದ್ದ ಕೇತನ್ ಅನ್ನ ತಳ್ಳಿದ್ದಾಳೆ ಸಿಯಾ ಮತ್ತು ಚೇತನ್ ಚೌಧರಿ, ಆಕೆಯ ಪ್ರಿಯಕರ. ಆತಗಾದ್ರೂ ಒಂಚೂರು ಬುದ್ಧಿ ಇರ್ಲಿಲ್ವಾ? ಕೇತನ್ ಕೊಲೆಯ ಬಳಿಕ ಕಣ್ಣೀರು ಹಾಕಿ ಸಿಯಾ ನಾಟಕ ಆಡಿದಾಳೆ. ನಾನೇನು ಮಾಡಿಲ್ಲ ಅನ್ನುವಂತಹ ರೀತಿಯಾಗಿ. ನೋಡಿ, ಈಗಾಗಲೇ ನಿಶ್ಚಯ ಕೂಡ ಆಗಿತ್ತಂತೆ ಕೇತನ್ ಅಗರ್ವಾಲ್ ಜೊತೆ ಸಿಯಾ ಮದುವೆ. ಮನೇಲಿ ಕೂಡ ಮಾತನಾಡಿ ಎಲ್ಲ ಒಪ್ಕೊಂಡಿದ್ರು. ಆಯ್ತು, ಇನ್ನೇನ್ ಮದುವೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮನೇಲಿ ಮಾಡ್ಕೊಳ್ತಾ ಇದ್ರು. ಜೂನ್ 18ರಂದು ಹೋಗಿರ್ತಾರೆ. ಫೋಟೋ ತೆಗೆದುಕೊಳ್ಳೋಣ ಬಾ ಅಂತ ಹೇಳಿ ಆತನನ್ನ ಕರ್ಕೊಂಡು ಹೋಗಿ ಈ ರೀತಿಯಾಗಿ ನೂಕಿ ಕಂದಕಕ್ಕೆ ಆತ ಅಲ್ಲೇ ಉಸಿರನ್ನ ಚೆಲ್ಲಬಿಟ್ಟಿದ್ದಾನೆ. ಆಮೇಲೆ ನಾನೇನು ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಆಕೆ ವರ್ತಿಸಿದ್ದಾಳೆ, ನಾಟಕ ಮಾಡಿದ್ದಾಳೆ ಪೊಲೀಸರ ಮುಂದೆ. ಅಷ್ಟು ಸುಲಭವಾಗಿ ಪೊಲೀಸರು ಬಿಟ್ಟುಬಿಡ್ತಾರ? ನೋಡಿ, ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂತಹ ವಿಜುವಲ್ಸ್ ಅನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ರು. ಯಾಕಂತಂದ್ರೆ ಆತ ಆಕೆಯನ್ನ ಬಹಳ ನಂಬಿಬಿಟ್ಟಿದ್ದ. ಅಷ್ಟು ಚೆನ್ನಾಗಿದ್ಲು ಹುಡುಗಿ, ಅಷ್ಟು ಬಣ್ಣ ಬಣ್ಣದ ಮಾತನಾಡ್ತಾ ಇದ್ಲು ಅಂತ ಹೇಳಿ ಆತನಿಗೆ ಗೊತ್ತಿರಲಿಲ್ಲ. ಆತ ನಾರ್ಮಲ್ ಆಗಿ ಹೋಗಿದ್ದಾನೆ.
ನನ್ನ ಹೆಂಡತಿ ಆಗೋಳು ಮುಂದೆ ಬರ್ತಡೇ ಮಾಡಿದ್ರೆ ಏನ್ ತಪ್ಪಿದೆ ಅಂತ ಹೇಳಿ ಪಾಪ ಆತನು ಕೂಡ ಹೋಗಿದ್ದ. ಆದ್ರೆ ಈಕೆಯ ಆಲೋಚನೆ ಬೇರೆ ಆಗಿತ್ತು ಅಂತಂದ್ರೆ, ಒಟ್ನಲ್ಲಿ ಈಕೆಗೆ ಪ್ರಿಯಕರ ಇದ್ದ ಮುಂಚೆನೆ ಈ ರೀತಿಯಾಗಿ ನಿಶ್ಚಯ ಆಗ್ತಾ ಇದೆ ಅಂತಂದ್ರೆ ಆಕೆ ಯಾಕೆ ಈ ರೀತಿಯಾಗಿ ಮೋಸ ಮಾಡಬೇಕಾಗಿತ್ತು? ಕಾಲು ಚಾರಿ ಬಿದ್ದಿದ್ದಾನೆ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾಳೆ ಈಕೆ. ಬಾವಿ ಪತಿ ಕೇತನ್ ಹತ್ಯೆ ಬಳಿಕ ಸಿಯಾ ನೌಟಂಕಿ ಆಟ ಶುರು ಮಾಡ್ಕೊಳ್ತಾಳೆ. ನಾನು ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ನೀನು ನನ್ನ ಜನ್ಮದಿನದಿಂದ ಬಿಟ್ಟು ಹೋದೆ ಅಂತ ಹೇಳಿ ಬೇರೆ ಸ್ಟೇಟಸ್ ಹಾಕ್ತಾಳಂತೆ. ಮಗನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೇತನ್ ತಂದೆ. ಚೇತನ್ ಎಂಬಾತನ ಸಿಯಾ ಪ್ರೀತಿಸ್ತಾ ಇದ್ದು ಅಂತ ಹೇಳಿ ಈಗ ಬಹಿರಂಗ ಆಗಿದೆ. ಈಗ ಪೊಲೀಸರು ಯಾವ ರೀತಿ ಈ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾರೆ ನೋಡಿ. ಈಕೆಗೆ ಮುಂಚೆನೆ ಒಂದು ಅಫೇರ್ ಇತ್ತು, ಆತನ ಜೊತೆ ಜೀವನ ನಡೆಸಬೇಕಾಗಿತ್ತು. ಆದ್ರೆ ಈಗ ಒಬ್ಬರ ಜೀವನದ ಜೊತೆ ಯಾವ ರೀತಿ ಆಟ ಆಡಿದಾಳೆ ನೋಡಿ. ಆತನನ್ನ ಕರ್ಕೊಂಡೋಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನುವಂತಹ ನೆಪದಲ್ಲಿ ಆತನನ್ನ ಕಂದಕಕ್ಕೆ ತಳ್ಳಿದಾಳಲ್ಲ, ನಿಜಕ್ಕೂ ಅವರ ಪೋಷಕರಿಗೆ ಯಾವ ರೀತಿ ಆಗಿರಬಹುದು. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾಳೆ, ನಾನು ಏನು ಮಾಡಿಲ್ಲ, ಆತನೇ ಕಾಲ್ಜಾರು ಬಿದ್ದುಬಿಟ್ಟ ಅಂತ ಹೇಳಿ. ಏನು ಪೊಲೀಸರೇನು ನಂಬಿಡ್ತಾರ ಈಕೆ ಹೇಳಿದ ತಕ್ಷಣ? ಇದು ತನಿಖೆಯನ್ನು ಮುಂದುವರಿಸಿದ್ದಾರೆ.